ಆ ಸುದ್ದಿಗಳು ಹೇಳಬೇಕು ಅಂದರೆ ನಿಜಕ್ಕೂ ನನಗಂತೂ ಇವತ್ತು ಮನಸ್ಸಾಗ್ತಾ ಇಲ್ಲ. ಯುದ್ಧ ಯುದ್ಧ ಯುದ್ಧ, ಪ್ರತಿಯೊಬ್ಬರು ಯುದ್ಧೋನ್ಮಾದದಲ್ಲಿ ತೇಲಾಡ್ತಾ ಇದ್ದಾರೆ. ಇದರ ಮಧ್ಯೆ ಇರಾನಿನ ರಸ್ತೆಗಳಲ್ಲಿ ಇವತ್ತು ಕಂಡು ಬಂದಂತಹ ಆ ದೃಶ್ಯಗಳ ಹಿಂದಿನ ಕಥೆ, ಒಬ್ಬ ತಾಯಿಯಾಗಿ ನಾನು ಅದನ್ನ ಖಂಡಿಸಲೇಬೇಕು. ಇರಾನ್ನಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಖಮೇನಿಯ ಕೊಲೆಗೆ ಪ್ರತೀಕಾರವಾಗಿ ದಂಗೆ ಏಳೋಕೆ ಬಂದಿರಲಿಲ್ಲ. ಬದಲಾಗಿ ಅಮೆರಿಕ ಮತ್ತು ಇಸ್ರೇಲ್ನಿಂದ ಇನ್ನೂ ಅರಳುವ ಮುಂಚೆಯೇ ಹೊಸಕ್ಕೆ ಹಾಕಲ್ಪಟ್ಟ 160 ಅಮಾಯಕ ಹೆಣ್ಣು ಮಕ್ಕಳ ಮೃತದೇಹಗಳ ಶೋಕಾಚರಣೆಗೆ ಸೇರಿದ್ದಾರೆ. ತಂದೆ ತಾಯಿಗಳ ಹೆಗಲ ಮೇಲೆ ಮಕ್ಕಳ ಸ್ಕೂಲ್ ಬ್ಯಾಗ್ ಬದಲಿಗೆ ಅವರ ಹೆತ್ತ ಅಮಾಯಕ ಮಕ್ಕಳ ಮೃತದೇಹವಿದ್ದಾಗ ಮಾತು ಮೌನವಾಗುತ್ತೆ, ಕಣ್ಣೀರೇ ಉತ್ತರವಾಗುತ್ತೆ. ಇರಾನ್ನಿಂದ ಬರ್ತಿರೋ ದೃಶ್ಯಗಳು ಅಧಿಕಾರದ ಹಪಹಪಿಯಲ್ಲಿ ಶಕ್ತಿಶಾಲಿ ದೇಶಗಳು ಹೇಗೆ ಕುರುಡಾಗಿ ಬಿಟ್ಟಿವೆ ಅನ್ನೋದನ್ನ ಕೂಗಿ ಹೇಳ್ತಿವೆ. ಪ್ರಾಥಮಿಕ ಶಾಲೆಯ 160ಕ್ಕೂ ಹೆಚ್ಚು ಹೆಣ್ಣುಮಕ್ಕಳನ್ನ ಇಸ್ರೇಲ್ ಮತ್ತು ಅಮೆರಿಕ ಹೊಡೆದು ಸಾಯಿಸಿದೆ. ಇದು ಯುದ್ಧದ ಪರಿಣಾಮ ಅಂತ ಬಹಳ ಜನ ಹೇಳ್ತಾರೆ. ಅಲ್ಲ, ಇದು ಆಧುನಿಕ ಸಭ್ಯ ಸಮಾಜದ ಒಂದು ನೈತಿಕ ಸೋಲು. ಗಾಜಾದಿಂದ ಹಿಡಿದು ಮಿನಾಬ್ವರೆಗೆ ಮಕ್ಕಳ ಮೃತದೇಹಗಳು ಈ ಮಾರಣ ಹೋಮಕ್ಕೆ ಕೊನೆ ಇಲ್ವಾ ಅಂತ ಚೀರಿ ಹೇಳ್ತಿವೆ. ಯಾವುದೇ ಸಂವೇದನಾಶೀಲ ಮನುಷ್ಯರು ಇದನ್ನ ನೋಡಿ ಕಣ್ಣೀರಿಡದಿದ್ರೆ ಅವರು ಮನುಷ್ಯರಾಗಿ ಬದುಕೋಕೆ ಲಾಯಕ್ಕಿಲ್ಲ. ಏನ್ ತಪ್ಪಿತ್ರಿ ಮಕ್ಕಳದ್ದು? ಈ ಮಕ್ಕಳು ಶಾಲೆಗೆ ಹೋಗಿದ್ದು ಓದೋದಕ್ಕೆ, ಆದ್ರೆ ಒಂದು ಕ್ಷಿಪಣಿಯ ಕ್ಷಮತೆಯನ್ನ ಪರೀಕ್ಷಿಸೋದಕ್ಕೆ ಆ ಮಕ್ಕಳ ಶಾಲೆನೇ ಟಾರ್ಗೆಟ್ ಆಗ್ಬೇಕಾ? ಪಿನ್ ಪಾಯಿಂಟ್ ಅಲ್ಲಿ ಟಾರ್ಗೆಟ್ ಮಾಡಿ ಗುರುತಿಸಿ ಖಮೇನಿ ಮತ್ತು 10 ಮುಖ್ಯಸ್ಥರನ್ನ ಸಾಯಿಸಿದ ಅಮೆರಿಕಕ್ಕೆ, ಇಸ್ರಾಯೇಲ್ಗೆ ಅಲ್ಲೊಂದು ಶಾಲೆ ಇದೆ. ಯುದ್ಧದ ಗಂಧ ಗಾಳಿ ಗೊತ್ತಿಲ್ಲದೆ ಇರುವಂತ ಕಂದಮ್ಮಗಳಿದ್ದಾರೆ. ಅಹಿಂಸೆ, ಸೇವೆ, ನೈತಿಕ ಮೌಲ್ಯಗಳ ಗೌರವಾರ್ಥ ನಮ್ಮ ಗಾಂಧೀಜಿಯವರ ಒಂದು ಆಸ್ಪತ್ರೆ ಇದೆ ಅಂತ ಗೊತ್ತೇ ಆಗ್ಲಿಲ್ವಾ? ಮಕ್ಕಳ ಮೇಲಿನ ಈ ದಾಳಿಯ ಪ್ರಶ್ನೆಯನ್ನ ಪ್ರತಿಯೊಬ್ಬರು ನೀವು ಕೇಳಲೇಬೇಕು. ಈ ವಿಷಯದಲ್ಲಿ ಎಲ್ಲರ ಮೌನ ಅತಿ ದೊಡ್ಡ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಇಲ್ಲ ಅಂತ ನನಗೂ ಗೊತ್ತು. ಆದ್ರೆ ಒಬ್ಬ ತಾಯಿಯಾಗಿ ನಾನು ಅದನ್ನ ಖಂಡಿಸ್ತೀನಿ. ಒಬ್ಬ ತಾಯಿಯಾಗಿ ನಾನು ಅದನ್ನ ಸಹಿಸಲಾರೆ. ಆ ದೃಶ್ಯಗಳು ಸೇರಿದಂತೆ ಇರಾನ್ ಯುದ್ಧದ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ.